ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ವಲ್ಪ ತಡವಾಗಿ ಬಂದ್ರೆ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದು ತಡ ಆಯ್ತು. ಎನಿವೆ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಒಂದು ರಿಯಾಕ್ಷನ್ ಸಿಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಹೇಳಿ ಸರ್, ಫಸ್ಟ್ ರಿಯಾಕ್ಷನ್. ಮೇಡಮ್, ಇದು ದೇಶಕ್ಕೆ ಸಂಬಂಧಪಟ್ಟಿದ್ದು 140 ಕೋಟಿ ಜನಸಂಖ್ಯೆಗೆ ಸಂಬಂಧಪಟ್ಟಿರೋಂಥ ವಿಚಾರ. ಇವತ್ತು ಮೋದಿಯವ್ರನ್ನ ಇವ್ರು ಪಾಯಿಂಟ್ ಔಟ್ ಮಾಡ್ಬೇಕಂತಂದ್ರೆ ಹಿಂದಿನ ಸರ್ಕಾರಗಳ ಬಗ್ಗೆನೂ ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಬರೀ ಮೋದಿನೇ ಕಾಣಿಸ್ತಾರೆ ಅಂದ್ರೆ ನೆಹರು ಅವ್ರು ಏನ್ ಹೇಳಿದ್ರು ದೇಶಕ್ಕೆ, ಯಾವ ಸಂದರ್ಭದಲ್ಲಿ ಯಾವ ಕ್ಷಣದಲ್ಲಿ ಹೇಳಿದ್ರು? ನೆಹರು ಹೇಳಿದ್ರು ಅಕ್ಕಿ ಬಳಕೆ ಕಡಿಮೆ ಮಾಡಿ ಅಂತ ಹೇಳಿದ್ರು. ಅದೇ ರೀತಿ ಒಂದು ವಾರದಲ್ಲಿ ಒಂದು ಊಟನ ಬಿಡಬೇಕು, ಅಭ್ಯಾಸ ಮಾಡ್ಕೊಳ್ಳಿ ಅಂತ ನೆಹರು ಅವ್ರು ಹೇಳಿದ್ರು. ಯಾಕೆ ಹೇಳಿದ್ರು? ಯಾವ ತಕ್ಕಾಗಿ ಹೇಳಿದ್ರು? ಒಂದೊಟ್ಟು ಊಟನೇ ಬಿಡಿ, ಅಭ್ಯಾಸ ಮಾಡ್ಕೊಳ್ಳಿ ಅಂತ ನೆಹರೂಜಿಯವ್ರು ಹೇಳಿದಿತ್ತು. ಅಂದಿನ ಪರಿಸ್ಥಿತಿ, ಅಂತಿನ ತುರ್ತಿನ ಪರಿಸ್ಥಿತಿ, ಅವಾಗಿದ್ದಂಥ ಒಂದು ಪರಿಸ್ಥಿತಿಗೆ ಅನ್ವಯವಾಗಿ ಹೇಳಿದರು. ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೇಳಿದರು, ಸೋಮವಾರ ಹೊತ್ತು ದಿವಸ ಊಟ ಬಿಟ್ಬಿಡಿ ಈ ದೇಶದಲ್ಲಿ. ಯಾಕೆ ಹೇಳಿದರು? ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳಿದರು. ಅಂದರೆ ಒಂದು ದಿನ ಉಳಿತಾಯ ಆದರೆ ಇನ್ನೊಂದು ದಿನ ಹೆಚ್ಚು ಬದುಕ್ಬೋದು ನಾವು ಅನ್ನೋ ಪರಿಸ್ಥಿತಿ ಇದ್ದಾಗ ಆ ಒಂದು ಇದರ ಶೂಸ್ ಮೇಲೆ ಹೇಳಿದರು. ಇಂದಿರಾ ಗಾಂಧಿ ಅವರು ಹೇಳಿದರು, ಕುಟುಂಬ ನಿಯಂತ್ರಣ ಮಾಡಿಬಿಡಿ, ಕುಟುಂಬಗಳೇ ಮಾಡ್ಕೊಂಬೇಡಿ, ಕುಟುಂಬನೇ ನಿಯಂತ್ರಣ ಮಾಡಿಬಿಡಿ ಅಂತ ಹೇಳಿದರು. ಅದನ್ನು ಹೆಂಗೆ ತಗೊಬೋದು ನಾವು? ಯಾಕಾಗಿ ಹೇಳಿದ್ರು? ಆವತ್ತಿನ ಪರಿಸ್ಥಿತಿಗೆ, ತುರ್ತು ಪರಿಸ್ಥಿತಿಗೆ ಅನ್ವಯವಾಗಿ ಹೇಳಿದರು. ಅದೇ ರೀತಿ ಮನಮೋಹನ್ ಸಿಂಗ್ ಹೇಳಿದರು, ಹಣ ಮರದಲ್ಲಿ ಬೆಳೆಯಲ್ಲ, ನಿಯಂತ್ರಣ ಮಾಡಬೇಕಾಗಿದೆ, ಸಬ್ಸಿಡಿ ನಿಯಂತ್ರಣ ಮಾಡಬೇಕಾಗಿದೆ, ನಾವು ಸಬ್ಸಿಡಿ ಕೊಡೋಕ್ಕಾಗಲ್ಲ ಅಂತ ಮನಮೋಹನ್ ಸಿಂಗ್ ಅವರು ಹೇಳಿದರು. ಸೊ ಈ ಥರ ವಿಚಾರಗಳು ಸಾಂದರ್ಭಿಕವಾಗಿ ಸಮಸ್ಯೆಗಳಿಗೆ ಎದುರಾದಾಗ ದೇಶದ ಸಮಸ್ಯೆಗಳಿಗೆ ದೇಶದ ಪ್ರೈಮ್ ಮಿನಿಸ್ಟರ್ಗಳು ತಗೊಂಡಿರೋ ನಿರ್ಧಾರಗಳು ದೇಶದ ಮೇಲೆ ನೋಡಿದ್ವಿ, ಕಂಡಿದ್ದೀವಿ. ಇವತ್ತು ನಾವು ಟೆಕ್ನಾಲಜಿಯಲ್ಲಿ ಮುಂದೆ ಇದ್ದೀವಿ, ಬಳಕೆಯಲ್ಲಿ 1:100 ತಗೊಂಬೋದು, ಅಷ್ಟು ಬಳಕೆ ಮಾಡ್ತಾ ಇದ್ವಿ. ಪ್ರತಿಯೊಬ್ಬರು ಆರ್ಥಿಕವಾಗಿ ಮುಂದೆ ಬರ್ತಾ ಇದ್ವಿ, ಮತ್ತು ಟೆಕ್ನಾಲಜಿಯಲ್ಲಿ ಮುಂದೆ ಇದ್ದೀವಿ, IT-BTಯಲ್ಲಿ ಮುಂದೆ ಇದ್ದೀವಿ. ಈ ಥರ ಟೆಕ್ನಾಲಜಿ ಮುಂದುವರೆದಾಗ ಸಮಸ್ಯೆಗಳು ಕಾಡಕ್ಕೆ ಸ್ಟಾರ್ಟ್ ಆಗ್ತವೆ. ಡೆವಲಪ್ಮೆಂಟ್ ಆಯಿತು. ಇವತ್ತು ನೋಡಿ, ಇಡೀ ಇಂಡಸ್ಟ್ರಿಗಳು ಬರೀ KDB ಇಂಡಸ್ಟ್ರಿಗಳಾಗಿ ಎಲ್ಲ ಲ್ಯಾಂಡ್ ಅಕ್ವೈಸೇಷನ್ ಮಾಡ್ಕೊಂಡು ಫಾರ್ಮಿಂಗ್ ಮಾಡೋಕ್ತಾ ಇಲ್ಲ. ಇವತ್ತು ನಾವು ಬರೀ ಇಂಪೋರ್ಟ್ ಮೇಲೆ ಡಿಪೆಂಡ್ ಆದ್ವಿ. ಇಂಪೋರ್ಟ್ ಬಂದರೆ ಮಾತ್ರ ನಾವು ಬದುಕಬೇಕು ಅನ್ನೋ ಪರಿಸ್ಥಿತಿಗೆ ಹೋಗ್ತಾ ಇದ್ವಿ. ಯಾಕಂದ್ರೆ ನಾವು ಮಾಡ್ಕೊತಾ ಇರೋ ಕೈಯಾರ ನಾವು ಡೆವಲಪ್ಮೆಂಟ್, ಟೆಕ್ನಾಲಜಿ ಡೆವಲಪ್ಮೆಂಟಲ್ಲಿ ಫಾರ್ಮರ್ಗೆ, ರೈತರು ಇವತ್ತು ಹೋಗಿ ಹೊಲ್ದಾಗ ಕೆಲಸ ಮಾಡೋಕ್ಕೆ ಇವತ್ತು ಹಿಂದೆ ನೋಡ್ತಾ ಇದ್ದಾರೆ. ಇವತ್ತು ರೈತರು ಅನ್ಸ್ಕೊಂಡ್ಬಿಟ್ರೆ ಹೆಣ್ಣು ಕೊಡಲ್ಲ, ರೈತರು ಅನ್ನಿಸ್ಕೊಳ್ಳೋ ಒಂದು ಕಾರಣದಿಂದ ನಮಗೆ ಬದುಕನ್ನ ಬರೀ ರೈತರಾಗಿ ಇಟ್ಬಿಡ್ತಾರೆ ಅನ್ನೋ ಒಂದು ಪರಿಸ್ಥಿತಿಗೆ ಇವತ್ತು ರೈತವಾಗಿ ಇವತ್ತು ಅಲ್ಲಿ ಕೂಡ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗ್ತಾ ಇದ್ದಾರೆ. ಟೆಕ್ನಾಲಜಿಗಳು ಎಲ್ಲಿಂದ ಬರ್ತಾ ಇದ್ದಾವೆ? ನಾವು ಇಂಪೋರ್ಟ್, ಪ್ರತಿಯೊಂದು ಬಿಡಿ ಭಾಗಗಳು ಯಾವುದೇ ಒಂದು ವಸ್ತುಗಳನ್ನು ಇಂಪೋರ್ಟ್ ಮಾಡಿಸ್ಕೊಂಡು ನಾವು ಟೆಕ್ನಾಲಜಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಬರೀ ನಾವು ಇಲ್ಲಿ ಟೆಕ್ನಾಲಜಿ ನೋಡ್ಕೊಂಡು ಏನಾಗ್ತಾ ಇದೆ, ಇವತ್ತು ನಾವು ಆರ್ಥಿಕ ಸಮಸ್ಯೆಗೆ ಹಿಡಿತಾ ಇದ್ವಿ. ಇವಾಗ ಅಮೆರಿಕನ್ ಡಾಲರ್ ಮೇಲೆ ಯಾಕೆ ನಾವು ಚಾಲೆಂಜಸ್ ಮಾಡ್ತಾ ಇದ್ವಿ? ಇಂಥ ಪರಿಸ್ಥಿತಿಯಲ್ಲಿ 140 ಕೋಟಿ ಜನಸಂಖ್ಯೆಗಳು ಒಂದಾಗಿ ದೇಶದ ಪರವಾಗಿ ಪ್ರಧಾನಮಂತ್ರಿ ಕೈ ಜೋಡಿಸಬೇಕು. ಇಂಥ ಸಂದರ್ಭದಲ್ಲಿ ಕೂಡ ಇವರು ನಾಯಕರು, ಕಾಂಗ್ರೆಸ್ ಅಲ್ಲಿರೋಂಥ ಪ್ರಧಾನಮಂತ್ರಿಗಳು ಹೇಳಿದಾಗ ಈ ದೇಶ ಕೇಳಬೇಕಾಗುತ್ತೆ. ಇವತ್ತು ಸ್ವತಃ ನರೇಂದ್ರ ಮೋದಿ ಅವರು ಇವತ್ತು ನಾವು ನೋಡ್ತಾ ಇದ್ವಿ, ವಿಶ್ವ ಸುತ್ತಿದ್ದಾರೆ. ಎಲ್ಲೋ ಒಂದು ಕಡೆ ಯಾವುದೋ ಬರೀ ದೇಶಕ್ಕೆ ಸೀಮಿತ ಅಂತಿಲ್ಲ, ಇಡೀ ವಿಶ್ವ ಸುತ್ಕೊಂಡ್ಬಂದಾಗ ಆ ದೇಶದ ಪರಿಸ್ಥಿತಿಗಳು, ಆರ್ಥಿಕ ಪರಿಸ್ಥಿತಿಗಳು, ಅಲ್ಲಿನ ಡೆವಲಪ್ಮೆಂಟ್ಗಳು ನೋಡಿದಾಗ ನಮ್ಮ ದೇಶ ಹಿಂಗೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಮುನ್ಸೂಚನೆಯಾಗಿ ಅವ್ರು ಏನೋ ಒಂದು ರಕ್ಷಣೆ ತಗೋಬೇಕಾಯ್ತು ದೇಶದ 140 ಕೋಟಿ ಜನಸಂಖ್ಯೆಗೆ. ಅದನ್ನ ಮಾಡಕ್ ಹೋಗ್ತಾ ಇದ್ದಾರೆ. ಫಸ್ಟ್ ಹೇಳಿದ್ರು, ಮತ್ತೆ ಸ್ವತಃವಾಗಿ ಅವರೇ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಬರೀ ಹೇಳೋದಂದ್ರೆ ಇಲ್ಲಿ ಬರೀ ಇಂದಿರಾ ಗಾಂಧಿ ಅವರು ಹೇಳಿದ್ರು, ನೆಹರು ಅವ್ರು ಹೇಳಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು, ಮನಮೋಹನ್ ಸಿಂಗ್ ಹೇಳಿದ್ರು. ಬಟ್ ಇಂಪ್ಲಿಮೆಂಟ್ ಏನಾಯ್ತು ಅಂತ ಜನಕ್ಕೆ ಗೊತ್ತಿಲ್ಲ. ಆದರೆ ಮೋದಿ ಅವರು ಹೇಳಿದಂಗೆ ಇಂಪ್ಲಿಮೆಂಟ್ ತೋರಿಸ್ತಾ ಇದ್ದಾರೆ. ಇವತ್ತು ಏನು ಮಿತ ಬಳಸಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಇವತ್ತು ಅವರು LP, ಇವತ್ತೇನು ಅವರು SPG, ಇವತ್ತೇನು ಅವ್ರಿಗೆ ಪ್ರೋಟೋಕಾಲ್ ಇದೆಯಲ್ಲ, ಆ ಪ್ರೋಟೋಕಾಲ್ 2 ಗಾಡಿ ಬಳಸ್ತಾ ಇದ್ದಾರೆ. ಈ ದೇಶದಲ್ಲಿ ನಮ್ಮ ದೇಶದ ಮುಖ್ಯವಾದ ವ್ಯಕ್ತಿ ಪ್ರೈಮ್ ಮಿನಿಸ್ಟರ್, ಅವರಿಗೆ ಈ ಭದ್ರತೆ ಕೊಡಬೇಕಾದ್ರೆ 140 ಕೋಟಿ ಜನಸಂಖ್ಯೆ ಒಂದು ವಿಚಾರ. ಅಂತರದಲ್ಲಿ ಪ್ರೈಮ್ ಮಿನಿಸ್ಟರ್ ಇವತ್ತು ಪ್ರೋಟೋಕಾಲ್ನ ಕಡಿಮೆ ಮಾಡಿ 2 ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ನಮ್ಗೆಲ್ಲೋ ಒಂದ್ ಕಡೆ ಏನೋ ಒಂದು ಇಂಥ ಒಂದು ನಾಯಕ ಸಿಕ್ಕಿದ್ದು ನಮ್ಮ ದೇಶದ ಕಾಂಗ್ರೆಸ್ನವ್ರ ಮನವಿ ಇತ್ತು, ನೀವು ಮಾಡ್ತಾ ಇರ್ಸಿ, ಆಮೇಲೆ ಜನ ಮಾತಾಡ್ತಾರೆ ಬಿಡಿ, ಮಾಡ್ಕೊಳ್ತಾರೆ ಬಿಡಿ, ನೀವು ಮಾಡಲ್ಲ, ಜನಕ್ಕೆ ಯಾಕೆ ಹೇಳ್ತೀರಾ? ಅವ್ರ ಮನವಿಗನ್ನ ಸ್ವೀಕಾರ ಮಾಡಿ ಭದ್ರತಾ ಪಡೆಯನ್ನ ಕೂಡ ಕಡಿಮೆ ಮಾಡಿದ್ದಾರೆ. ಇವತ್ತು ನೋಡಿ, ಇವತ್ತು ಜಡ್ಜಸ್ ಸೈಕಲ್ ಅಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಜಡ್ಜಸ್ ಸೈಕಲ್ ಅಲ್ಲಿ ಇವತ್ತಿನಂತ ಬಿಸಿಲು, ಇವಾಗ ಏನು ಇದು ಏಪ್ರಿಲ್ ಮೇ ತಿಂಗಳಲ್ಲಿ ನಾವು ಆಚೆ 5 ನಿಮಿಷ ನಿಂತ್ಕೊಳಕ್ಕಾಗಲ್ಲ. ಅಂತದಲ್ಲಿ ಒಬ್ಬ ಜಡ್ಜಸ್ ಸೈಕಲ್ ತುಳ್ಕೊಂಡು ಹೋಗ್ತಾ ಇದ್ರಿ. ದೇಶಕ್ಕೆ ಮಾದರಿ ಅಲ್ಲ ಇವಲ್ಲ? ಅದೇ ಒಬ್ಬ ನ್ಯಾಯಸ್ಥಾನದಲ್ಲಿ ಇರುವಂತ ಜಡ್ಜ್ಗಳು ಪಾಲನೆ ಮಾಡ್ತಾ ಇದಾರೆ ಅಂದ್ರೆ ಸಾಮಾನ್ಯ ಪ್ರಜೆಗಳ ಪಾಲನೆ ಮಾಡ್ಬೇಕಲ್ಲ. ದೇಶ ಒಗ್ಗಟ್ಟಾಗಿದೆ, ದೇಶ ಒಗ್ಗಟ್ಟಾಗಿದೆ. ಆಯ್ತು ನಾಗೇಂದ್ರ ಸರ್, ವಾಪಸ್ ಬರ್ತೀನಿ. ಮೋಸ್ಟ್ಲಿ ಇಷ್ಟು ಲಿಸ್ಟ್ ಕೊಟ್ಟಿದ್ರೆ ಪಾಪ ಕಾಂಗ್ರೆಸ್ನವ್ರ ರಿಯಾಕ್ಷನ್ ತಗೊಳ್ಳೋಣ. ಎನಿವೇ, ದೇಶವಾಸಿಗಳು